ನೆಲಮಂಗಲ ತಾಲೂಕು ದಾಬಸ್ಪೇಟೆ ಫ್ಲೈಓವರ್ ಬಳಿ ನಡೆದ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭಯಾನಕ ದೃಶ್ಯ. ಹೌದು ವೀಕ್ಷಕರೇ, ತುಮಕೂರಿನಿಂದ ಬೆಂಗಳೂರಿಗೆ ಹೋಗ್ತಿದ್ದ ಬೈಕ್ ಚಾಲಕ ದಾಬಸ್ಪೇಟೆ ಫ್ಲೈಓವರ್ ಬಳಿ ಹಿಂದ್ಗಡೆಯಿಂದ ಬಂದ ಕೆಎಸ್ಆರ್ಟಿಸಿ ಬಸ್ ಒಂದು ಮೋಟಾರ್ ಸೈಕಲ್ ಸವಾರನ ಮೇಲೆ ಹರಿದ ಘಟನೆ ಇಂದು ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಬೈಕ್ ಚಾಲಕನ ಸಾವು ಖಚಿತ. ಹಿಂದ್ಗಡೆಯಿಂದ ಯಾವುದೇ ವಾಹನ ಇರದ ಕಾರಣ ಬೈಕ್ ಚಾಲಕ ಬದುಕಿ ಉಳಿದಿದ್ದಾನೆ. ಇದಕ್ಕೆಲ್ಲ ಬಸ್ ಚಾಲಕನ ನಿರ್ಲಕ್ಷ್ಯತೆಯೇ ಕಾರಣ ಎಂದು ಹೇಳಲಾಗ್ತಿದೆ. ಹಿಂದಗಡೆಯಿಂದ ಬಂದ ಬಸ್ ಚಾಲಕ ಮುಂದಗಡೆಯಿಂದ ಬೈಕ್ ಚಾಲಕ ಕಾಣ್ತಿದ್ರು ಬೈಕ್ ಮೇಲೆ ಎಳೆದಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಬಸ್ ಚಾಲಕರ ಬೇಜವಾಬ್ದಾರಿತನ ಎದ್ದು ಕಾಣ್ತಿದೆ. ಸ್ಥಳೀಯರ ಆರೋಪ ರೋಡ್ ಬ್ರೇಕ್ ಇದೆ, ಆದ್ರೂ ಬಸ್ ಚಾಲಕರು ಅದನ್ನ ಗಮನಿಸೋದಿಲ್ಲ. ಎಷ್ಟೋ ಸಾರಿ ತಿಳಿ ಹೇಳಿದ್ರು ಬಸ್ ಚಾಲಕರ ಗಮನಕ್ಕೆ ಬರ್ತಿಲ್ಲ. ತಿಂಗಳಲ್ಲಿ ಇದೇ ತರ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ಬಸ್ ಚಾಲಕರಿಗೆ ತಿಳಿಸಬೇಕಿದೆ. ಸರ್ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ರೂಟಲ್ಲಿ ಸ್ಟ್ರೈಟ್ ಹೋಗ್ತಾ ಇದ್ದೆ. ನನ್ನ ಪಾಡಿಗೆ ನಾನು ಈ ಗೌರ್ಮೆಂಟ್ ಬಸ್ ಫುಲ್ ರ್ಯಾಶ್ ಅಲ್ಲಿ ಡ್ರೈವ್ ಮಾಡ್ಕೊಂಡ್ಬಂದು ಸಡನ್ ಆಗಿ ಎಳೆದ್ಬಿಟ್ರು. ಎಳ್ತಿದ್ದಂಗೆ ನನಗೆ ಗಾಡಿ ಟಚ್ ಆಗಿ ಫುಲ್ ಹೆಲ್ಮೆಟ್ ಇಲ್ಲ. ಹೆಲ್ಮೆಟ್ ಇರೋದ್ರಿಂದ ಸೇಫ್ ಆಗಿದ್ದೀನಿ. ಹೆಲ್ಮೆಟ್ ಇಲ್ಲ ಅಂದ್ರೆ ಸ್ಪಾಟ್ ಆಗ್ಬೇಕಾಯ್ತು. ತುಂಬಾ ರ್ಯಾಶ್ ಆಗಿ ಓಡಿಸ್ಕೊಂಡ್ರು. ವಿಡಿಯೋ ರೆಕಾರ್ಡ್ ಇದೆ, ದಯವಿಟ್ಟು ನೋಡಿ. ನಮಗೆ ಏನ್ ಬೇಕೋ ಅದು ಸಪೋರ್ಟ್ ಕೊಡಿ. ನಮಗೆ ದಯವಿಟ್ಟು ವಿಡಿಯೋ ಚೆಕ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತ ಇದೀನಿ ಸರ್. ಇಲ್ಲ ಸರ್, ಬಸ್ ಡ್ರೈವರ್ ಜವಾಬ್ದಾರಿನೇ ಇಲ್ಲ. ಫುಲ್ ರ್ಯಾಶ್ ಆಗಿ ಗೌರ್ಮೆಂಟ್ ಬಸ್ ಡ್ರೈವರ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇದಾರೆ. ತುಂಬಾ ಜನ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಬರೋದ್ರಿಂದ ಈ ತರ ನಿಧಾನಕ್ಕೆ ಹೋಗೋದ್ರಲ್ಲಿ ಲೆಫ್ಟ್ ಸೈಡ್ ಬಂದು ಎಳೆದ್ಬಿಟ್ರೆ ಸಡನ್ ಆಗಿ ಏನ್ ಮಾಡೋದು ಸರ್? ಅಲ್ಲಿ ಈ ತರ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಬಂದ್ರೆ ಅಲ್ಲಿ ಬ್ರೇಕ್ ಹಂಪ್ಸ್ ಇದೆ, ಅಲ್ಲೂ ಬ್ರೇಕ್ ಹೊಡೆಯಲ್ಲ. ತುಂಬಾ ಸಡನ್ ಆಗಿ ಎಳೆದು ಬಿಡ್ತಾರೆ. ಅಮಾಯಕರು ಟೂ ವೀಲರ್ ಇಂದ ಲೆಫ್ಟ್ ಸೈಡ್ ಓಡೋ ಸಡನ್ ಆಗಿ ಬಂದು ಎಳಿತಾರೆ. ಟೂ ವೀಲರ್ನವ್ರು ಎಲ್ಲಿ ಹೋಗ್ಬೇಕು ಹೇಳಿ? ತುಂಬಾ ಅಮಾಯಕರು ಈಗ ಲೆಫ್ಟ್ ಸೈಡ್ ಬರ್ತಾ ಇರ್ತಾರೆ ಸಡನ್ ಆಗಿ. ಪಾಪ ನಾವೇ ಆಗ್ಲಿ, ಏಜ್ ಆಗದಾರಾಗ್ಲಿ, ವಯಸ್ಸಾದಾಗ್ಲಿ, ಯಾರೇ ಆಗ್ಲಿ ಬಂದು ಹಿಂಗ್ ಹೇಳಿದ್ರೆ ಯಾರು ಸಿಗ್ತಾರೆ ಹೇಳಿ? ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಯಾರು ದಿಕ್ಕು? ಈಗ ತುಂಬಾ ಏಟ್ ಆಗೋದು ಹೆಲ್ಮೆಟ್ ಇಲ್ಲ ಅಂದ್ರೆ ಕೈಗೆ ಮತ್ತೆ ಇಲ್ಲೆಲ್ಲ ಏಟ್ ಆಗಿದೆ. ಹೆಲ್ಮೆಟ್ ಇರೋದ್ರಿಂದ ಸೇಫ್ ಆಗಿದೆ ಪ್ಲೇಸ್. ಒಬ್ಬರೇ ಇದ್ರಾ? ಹಾಂ ಸರ್, ಒಬ್ಬರೇ ಇದ್ದೆ. ಡೈಲಿ ಅಪ್ ಅಂಡ್ ವಾರ ಒಂದ್ಸಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ ನಾನು ಬೈಕಲ್ಲಿ. ನಾನು ಕರೆಕ್ಟಾಗಿ ಹೋಗ್ತೀನಿ. ತುಂಬ 10 ವರ್ಷದಿಂದನೂ ಡ್ರೈವಿಂಗ್ ಮಾಡ್ಕೊಂಡು ಓಡಾಡ್ತೀನಿ ನಾನು. ಯಾವ ವರ್ಷನೂ ಕೂಡ ಎಂದೂ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು. ನೋಡಿ, ವಿಡಿಯೋ ರೆಕಾರ್ಡ್ ಇದೆ, ತಕ್ಕೊಂಡು ನೋಡಿ ಯಾರು ತಪ್ಪಿದೆ. ನಿಮ್ಮ ಹೆಸರು? ಶಿವಕುಮಾರ್ ಅಂತ ನನ್ನ ಹೆಸರು. ಊರು? ನಮ್ಮದು ಊರು ಬಂದು ನೆರಳ್ ಅಂತ. ನಾನು ಈ ಕಡೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಬೆಂಗಳೂರಿಗೆ ಡ್ಯೂಟಿಗೆ ಹೋಗ್ಬೇಕಾಯ್ತು, ಹೋಗ್ತಾ ಇದ್ದೆ. ಸೊ ಆಕಸ್ಮಿಕವಾಗಿ ಹಿಂಗೆ ಆಗ್ಬಿಟ್ಟಿದೆ. ಬಸ್ ಡ್ರೈವರು ರ್ಯಾಶಾಗಿ ಓಡಿಸೋದ್ರಿಂದ ಈ ಥರ ಆಗೋಗ್ಬಿಟ್ಟಿದೆ. ಹಂಪ್ಸ್ಗೆ ಏನು ಅದು ಬ್ರೇಕರ್ ಅಂತ ಬೆಲೆನೇ ಇಲ್ಲ. ಇಲ್ಲಿ ಬರೋ ಬಸ್ಗಳಾಗ್ಲಿ ಇದಾಗ್ಲಿ ಏಕ್ದಮ್ಮು ಅದು ಬ್ರೇಕ್ ಅಪ್ಲೈನೇ ಮಾಡಲ್ಲ ಅವ್ರುಗಳು. ಸೀದಾ ಬರ್ತಾರೆ, ಸೀದಾ ಅದೇ ಏನ್ ಸ್ಪೀಡಲ್ಲಿ ಇರ್ತಾರೆ ಅದೇ ಸ್ಪೀಡಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಡಾಬಾ ಇದೆ, ಡಾಬಾಕ್ಕೆ ಇಲ್ಲಿ ಪಕ್ಕದಲ್ಲೇ ಹೋಗುತ್ತೆ ಬಸ್ಗಳು. ಇಲ್ಲಿ ಬೈಕ್ಗಳು ಹಾಕಿರ್ತಾರೆ, ಜನ ಓಡಾಡ್ತಾ ಇರ್ತಾರೆ. ಏನಾನ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಮಾಡಲ್ಲ ಅಂತ ಸರ್, ಒಂದು ವಿಡಿಯೋ ಬೇಕಾದ್ರೆ ನಾನೇ ಮಾಡಿ ಕಳಿಸ್ತೀನಿ. ಇಲ್ಲಿ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತೀನಿ. ನನ್ನ ಅಂಗಡಿ ಇಲ್ಲೇ ಇರೋದು. ಯಾವ ಬಸ್ಸನ್ನು ಬ್ರೇಕ್ ಅಪ್ಲೈ ಮಾಡಲ್ಲ ಈ ಹಂಪ್ಸಲ್ಲಿ. ಹಂಪ್ಸ್ ಅಂತ ಏನಕ್ಕಿದೆ? ಈಗ ಡೈವರ್ಷನ್ ಹೈವೇ ಇಂದ ಸರ್ವಿಸ್ ರೋಡ್ ಇಳಿದ ತಕ್ಷಣ ಗಾಡಿ ಸ್ಲೋ ಆಗ್ಬೇಕಾ? ಸ್ಲೋನೇ ಮಾಡಲ್ಲ ಅವ್ರು. ಏನ್ ಸ್ಪೀಡಲ್ಲಿ ಬಂದಿರ್ತಾರೋ ಅದೇ ಸ್ಪೀಡಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಆಲ್ಮೋಸ್ಟ್ KSRTCನೇ ಆರ್ಸೋದು ಈ ತರ. ಪ್ರಜ್ಞೆ ಇರ್ತಾರೋ ಇಲ್ದೇ ಇರ್ತಾರೋ ಗೊತ್ತಿಲ್ಲ. ಬಟ್ ಹೈವೇ ಇಂದ ಸರ್ವಿಸ್ ರೋಡ್ ತಗೊಂಡಾಗ ಮಾಮೂಲಿ ಪ್ರಜ್ಞೆ ಬರ್ಬೇಕಾ? ನಾನು ಕೆಳಗೆ ಹೋಗ್ತಾ ಇದೀನಿ, ನಾನು ಸ್ಲೋ ಮಾಡ್ಕೊಬೇಕು, ನಿಧಾನಕ್ಕೆ ಹಂಪ್ಸ್ ಇದೆ, ಹಂಪ್ಸ್ ದಾಟಿಸ್ಬೇಕು ಅಂತ. ಅವ್ರು ಯಾವ ಸ್ಪೀಡಲ್ಲಿ ಅಲ್ಲಿಂದ ಬರ್ತಾರೆ ನಿಜ್ಗಲ್ ಕಡೆಯಿಂದ ಅದೇ ಸ್ಪೀಡಲ್ಲಿ ಆರಿಸ್ಬಿಟ್ಟು ಸೀದಾ ಹೊರಟೋಗ್ತಾರೆ. ಆಕ್ಸಿಡೆಂಟ್ ಅಂದ್ರೆ ಆಗ್ತಾ ಇರ್ತಾರೆ. ಯಾರು ಪಾಪ ಇದ್ ಮಾಡಲ್ಲ. ಅವ್ರ ಮೇಲೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಸೈಯದ್ ಅಂತ.